ಒಬ್ಬ ಹೀರೋ ಬಂದು ಕಾಪಾಡ್ದ ಅನ್ನು. ಆದ್ರೆ ಒಂದೇ ಒಂದ್ ಡಿಫ್ರೆನ್ಸ್, ಸಿನಿಮಾದಲ್ಲಿ ಹೀರೋಗೂ ವಿಲನ್ಗೂ ಫೈಟು, ಅದ್ರಲ್ಲಿ ವಿಲನ್ಗೂ ಫೈಟು. ವಿಲನ್ಗೂ ಫೈಟಾ? ಅಂದ್ರೆ ಸೇವ್ ಮಾಡ್ದವನು ವಿಲನಾ? ವಿಲನ್ ಥರನೇ ಅನ್ಕೋ. ಮತ್ತೆ ಅವನಿಂದ ಹೇಗ್ ತಪ್ಪಿಸ್ಕೊಂಡೆ? ದಾರಿಲೊಬ್ಬ ಫೂಲು ಐ ಲವ್ ಯು ಅಂತ ಗುಲಾಬಿ ಹೂ ಕೊಟ್ಟಿದ್ದ, ಅದನ್ನೇ ನಾನು ಥ್ಯಾಂಕ್ ಯು ಅಂತ ಇವನು ಕೊಟ್ಬಿಟ್ಟೆ. ಪರವಾಗಿಲ್ಲ ಕಣೆ, ನೀನು ಹುಡುಗರನ್ನ ಚೆನ್ನಾಗ್ ಫುಲ್ ಮಾಡ್ತೀಯ. ಹಾ, ಅವ್ನು ನಿನ್ನ ಹತ್ರ ಅಡ್ರೆಸ್ ಏನು ಕೇಳಿಲ್ವೇನೆ? ಕೇಳ್ದ. ಗಾಬ್ರಿಲ್ ನನ್ಗೆ ಏನು ತೋಚ್ಲೇ ಇಲ್ಲ ಕಣೆ. ಆಮೇಲೆ ನಿನ್ ಎದುರುಗಡೆ ಮನೆ ಸವಿತಾ ಇದ್ದಾಳಲ್ಲ, ಅವಳ ಅಡ್ರೆಸ್ ಕೊಟ್ಬಿಟ್ಟೆ. ನಮ್ ಎದುರು ಮನೆ ಸವಿತಾನಾ? ಏನೇ ನೀನು, ಯಾಕೆ ಹೀಗ್ ಮಾಡ್ದೆ? ಸವಿತಂಗೆ ಅವರಪ್ಪ ಗಂಡ್ ನೋಡ್ತಾ ಇದ್ದಾರೆ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ಅಯ್ಯೋ, ಏನು ಆಗಲ್ಲ ಬಿಡೆ, ಮಜಾ ತಗೊಳ್ಳೋಣ ಕಣೆ. ಸವಿತಾ, ಫೋನ್ ತಗೊಮ್ಮ. ಹಲೋ ಸವಿತಾ, ಚೆನ್ನಾಗಿದ್ದೀನಿ? ಹಾ ಚೆನ್ನಾಗಿದ್ದೀನಕ್ಕ. ಅಪ್ಪಂಗ್ ಫೋನ್ ಕೊಡು. ಅಪ್ಪ ಅಕ್ಕನ್ ಫೋನ್. ಹಲೋ, ಯಾರು ವಸಂತನಾ? ಹಾ, ಏನಮ್ಮ? ಮೊನ್ನೆ ಸವಿತಿನ್ ನೋಡಕ್ಕೆ ಗಣ್ಣೂರ್ ಬಂದಿದ್ರಲ್ಲ, ಏನಾಯ್ತು? ಏನಾಗುತ್ತಮ್ಮ, ಈ ರಿಟೈರ್ಡ್ ಹೆಡ್ ಮಾಸ್ಟರ್ಗೆ 2 ಲಕ್ಷ 3 ಲಕ್ಷ ವರದಕ್ಷಿಣೆ ಕೊಡು ಅಂದ್ರೆ ಎಲ್ಲಿಂದ ಕೊಡೋದು? ನಿನ್ ತಮ್ಮ ಗೋವಿಂದ ಏನೋ ಪಿಕ್ಚರ್ ತೆಗೆದಂತೆ, ಪಿಕ್ಚರ್ ಹೊಸಾಲೆ ಪಿಕ್ಚರ್ ಅಂತೆ. ಇವನ್ ತಲೆ ಇದ್ಬದ್ ಗ್ರಾಚ್ಯುಟಿ ಹಣ ಎಲ್ಲ ತಗೊಂಡೋಗಿ ಒಲೆಗೆ ಹಾಕ್ಬಿಟ್ಟ. ಅಪ್ಪ, ಯಾರೋ ಗೋವಿಂದನ್ ಹುಡ್ಕೊಂಡು ಡೈರೆಕ್ಟರ್ ಬಂದಿದ್ರು, ಅದೇನೋ ಸಮಾಜ ಸುಧಾರಣೆ ಬಗ್ಗೆ ಫಿಲಂ ತೆಗಿತಾರಂತೆ. ಅವನಿಗಲ್ಲೇ ಚೆನ್ನಾಗಿ ಉಗಿದ್ ಕಳಿಸ್ಬೇಕಾಗಿತ್ತು. ನೀನ್ ಉಗೀತಿ ಅಂತಾನೆ ನಮ್ಮನೆ ಅಡ್ರೆಸ್ ಕೊಟ್ಟಿದ್ದ, ನಾನ್ ನಿಮ್ಮನೆ ಅಡ್ರೆಸ್ ಕೊಟ್ಟಿದ್ದೀನಿ. ಕಳ್ಸು ಸರಿಯಾಗಿ ರಿಪೇರಿ ಮಾಡ್ತೀನಿ ಅವನಿಗೆ. ಇನ್ನೇನಮ್ಮ ವಿಶೇಷ? ನಮ್ ಕಾಲೇಜ್ನಲ್ಲಿ ಕುಮಾರ್ ಅಂತ ಸೋಷಿಯಾಲಜಿ ಲೆಕ್ಚರರ್ ಇದ್ದಾರೆ, ವಿಚಾರವಾದಿಗಳು. ವರದಕ್ಷಿಣೆ, ಹೆಣ್ಣಿನ ಶೋಷಣೆ ವಿರುದ್ಧ ತುಂಬಾ ಹೋರಾಟ ಮಾಡ್ತಿದ್ದಾರೆ. ನಮ್ ಸವಿತನ್ ಮದ್ವೆ ವಿಷಯನ ಮಾತಾಡಿದೀನಿ, ಅವರು ಇಂಟ್ರೆಸ್ಟ್ ತೋರಿಸಿದ್ದಾರೆ. ಸರಿ, ಸವಿತಾ ನೋಡಕ್ ಯಾವ ಬರ್ತಾರಂತಮ್ಮ? ಅವ್ರ ಆಡಂಬರ ಎಲ್ಲ ಇಷ್ಟಪಡಲ್ಲ, ಯಾವಾಗ ಬೇಕಾದ್ರೂ ಬರ್ಬೋದು. ಸರಿ ಅಮ್ಮ. ಸವಿತಾ, ಏನಪ್ಪ? ನೀನ್ ನೋಡೋದಕ್ ನಿಮ್ಮ ಅಕ್ಕ ಯಾವ್ದೋ ಗಂಡು ಕಳಿಸ್ತಾಳಂತೆ. ನಿನ್ನ ಅಜ್ಜಿ ಮನೆಗೆ ಹೋಗ್ಬೇಕು ಅಂತಿದ್ದಲ್ಲ, ಹೌದು, ಬೇಗ ಹೋಗಿ ಬಂದ್ಬಿಡು. ಸರಿಪಾ. ಅಯ್ಯ, ಅಂತೂ ನೀನ್ ಅನ್ಕೊಂಡಂಗೆ ಆ ಹೂವೇ ನಿನ್ನ ಹೃದಯದಲ್ಲಿ ಕೂತ್ಕೊಂಡ್ಬಿಡ್ತು ಅನ್ನೋ. ಕೃಷ್ಣ, ಈ ಹೂ ನನ್ನ ಹೃದಯದಲ್ಲಿ ಮಿಡಿತಾ ಇದೆ. ನನ್ನ ಹೃದಯದಲ್ಲಿ ಮಿಡಿತಾ ಇರೋ ಪ್ರೇಮದ ರಾಗ ನಿನಗೆ ಕೇಳಿಸ್ತಾ ಇಲ್ವಾ? ನಮ್ ತಾಯಿ ಸತ್ವಲ್ಲೂ ಕೇಳಿಸ್ತಾ ಇಲ್ಲ, ಬರೀ ಸಮುದ್ರದ ಅಲೆ ಶಬ್ದ ಕೇಳಿಸ್ತಾ ಇದೆ ಅಷ್ಟೇ. ಕೃಷ್ಣ, ನಾನು ಎಷ್ಟೋ ಜನ ಹುಡುಗಿರನ್ನ ನೋಡಿದ್ದೀನಿ, ಆದ್ರೆ ಇವಳು ನನ್ನ ತುಂಬಾ ಇಂಪ್ರೆಸ್ ಮಾಡ್ಬಿಟ್ರು. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತಾರೆ, ಅಂದ್ರೆ ಮದುವೆ ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ ಅಂತ. ಆದ್ರೆ ದೇವರು ಪ್ರೀತಿ ಮಾಡ್ಲಿ ಅಂತಾನೆ ನಮ್ಮಿಬ್ಬರನ್ನು ಭೂಲೋಕ ಕಳಿಸ್ಬಿಟ್ಟಿದ್ದಾರೆ. ಅವನಿಷ್ಟು ಒಳ್ಳೆಯವನಲ್ಲ. ಗಾಡ್ ಇಸ್ ಗ್ರೇಟ್, ಗಾಡ್ ಇಸ್ ಗ್ರೇಟ್. ಈ ಪ್ರೀತಿಲಿ ಎಷ್ಟು ಸುಖ ಇದೆಯಲ್ಲ. ಒಂದು ರೋಜಾ ಹೂವ ಕೊಟ್ಟಿದ್ದಕ್ಕೆ ಕಾಳಿದಾಸ ಆಗ್ಬಿಟ್ಟಿದ್ದಾನೆ, ಇನ್ನು ಐ ಲವ್ ಯು ಅಂತ ಹೇಳ್ಬಿಟ್ರೆ ಪುರಂದರ ದಾಸ ಆಗ್ಬಿಡ್ತಾನೆ. ಬನ್ನಿ. ಇವನಿಲ್ಲೋದ ಕಾಣಿಸ್ತಾ ಇಲ್ಲ. ಇಲ್ಲಿದ್ಯಾ? ಬನ್ನಿ, ಇಲ್ಲಿ. ಥ್ಯಾಂಕ್ ಯು, ತಗೊಳ್ಳಿ. ಥ್ಯಾಂಕ್ ಯು. ಓಕೆ, ಬರ್ತೀವಿ ಸರ್. ಅಯ್ಯ, ಕಾರವಾರದ ಬಿಸಿಲಿಗೆ ಕೋಲ್ಡ್ ವಾಟರ್ಗೆ ಏನ್ ಮಾಡ್ಲಿ, ರಾತ್ರಿ ವಿಸ್ಕಿಗೆ ಐಸ್ ಕ್ಯೂಬ್ ಏನ್ ಮಾಡ್ಲಿ ಅಂತ ತಲೆ ಕಟ್ಕೊಂಡ್ಬಿಟ್ಟಿದೆ. ಒಳ್ಳೆ ಫ್ರಿಡ್ಜ್ ನೇ ತಂದ್ಕೊಟ್ಬಿಟ್ಟಿದೆ ಕಣಯ್ಯ. ಅಯ್ಯ, ಹಂಗೆ ವಾರಕ್ಕೊಂದ್ಸಲ 1 ಕ್ರೇಟ್ ಬೀರ್ನು 4 ಬಾಟ್ಲಿ ವಿಸ್ಕಿನೂ ತಂದ್ಕೊಟ್ಬಿಟ್ರೆ ಇಲ್ಲೇ ಬಾರ್ ಸೆಕ್ಷನ್ ಓಪನ್ ಮಾಡ್ಕೊಂಡ್ಬಿಡ್ತೀನಿ ಕಣಯ್ಯ. ಅಯ್ಯ, ಈ ಫ್ರಿಡ್ಜ್ ಇರೋದು ಬಿಯರ್ನ ವಿಸ್ಕಿನ ಇಡೋದಕ್ಕೆ ಅಲ್ಲಯ್ಯ, ನನ್ನ ಪ್ರೀತಿಯ ಸವಿತಾ ಕೊಟ್ಟಿರೋ ಹೂನ ಇಡೋದಕ್ಕೆ. ಅಕಸ್ಮಾತ್ ಇದನ್ನ ತಗೊಂಡು ನಮ್ಮನೇಲಿ ಇಟ್ರೆ ನಮ್ಮಪ್ಪ ಬುಲ್ಡೋಜರು ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಡ್ತಾನೆ ಅಂತ ತಂದು ಇಲ್ಲಿಡ್ತಾ ಇದೀನಿ ಕಣಯ್ಯ. ಅಷ್ಟಕ್ಕೂ ಹೂವ ಎಲ್ಲಿದೆ ಕಣಯ್ಯ? ಕೆಲ್ಸ ಕಟ್ಟೈತೆ. ಈ ಹೂವ ನನ್ನ ಹಾರ್ಟು. ಬಂದೇ ಬರ್ತಾನೆ ಅಂತ ಹೇಳ್ದೆ, ಎಲ್ಲಮ್ಮ ನಿನ್ ಹೀರೋ? ಏಯ್, ಅವನೇನೇನೆ? ಹಾ, ಅವನೇ ಕಣೆ.
ಓ ಹಳಾದ ಅಡ್ರೆಸ್ ಬೇರೆ ಕಳ್ದಾಕ್ಬಿಟ್ಟೆ. ಸದಾಶಿವ ಗಡ್ಡ ಆಲ್ಮೋಸ್ಟ್ ಇದೆಯಾ ನೋಡ. ಇವನೇನ ನಿನ್ ಹೀರೋ? ಇವನು ಹೀರೋ ಅಲ್ಲ ಕಣೆ, ವಿಲ್ಲನು. ಹೀರೋ ಒಳಗಡೆ ಇದ್ದಾರೆ, ಮೇಷ್ಟ್ರು. ನೋಡ್ತಾ ಇರು ಏನಾಗುತ್ತೆ ಅಂತ. PP ನಾಯಕ್ ಇದೇ ಮನೆ. ಸಿಗಾಕೊಂಡ್ಲು. ಮಿಸ್ಟರ್ ನಾಯ್ ನಾಯಿ ನಾಯಿ ಮಿಸ್ಟರ್ ನಾಯಕ್ ಏ ಒಳಗೆ ಬರ್ಬೋದಾ? ಬನ್ನಿ. ನಾಯಿ. ಓ ಮೇಲಿದೆ. ಓಕೆ ಓಕೆ. ನಮಸ್ಕಾರ. ತಾವು ಯಾರು? ರವಿಕುಮಾರ್. ಕುಮಾರ್ 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 ಕುಮಾರ್. ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಬನ್ನಿ ಒಳಗೆ. ವರ್ಕೌಟ್ ಆಯ್ತು. ಓಪನಿಂಗ್ ಸೀನ್ ಸೂಪರ್ ಆಗಿದೆ. ನೆಕ್ಸ್ಟ್ ಕಟ್ ಮಾಡೋದು ಡ್ಯೂಯೆಟ್. ಬನ್ನಿ ಕೂತ್ಕೊಳ್ಳಿ. ಇಲ್ಲಿ ಕಾಣಿಸ್ತಾ ಇಲ್ವೇ? ರಿಟೈರ್ಡ್ ಹೆಡ್ ಮಾಸ್ಟರ್ ಮನೆ. ಇದಕ್ಕಿಂತ ಇನ್ನೇನು ದೊಡ್ಡದಾಗಿರೋ ಸಾಧ್ಯ ಹೇಳಿ? ತುಂಬಾ ಚಿಕ್ಕದು. ಮಗಳು ಸೂಪರ್ ಆಗಿದ್ದಾಳಲ್ಲ, ಮನಸ್ಸು ದೊಡ್ಡದಾಗಿದೆಯಲ್ಲ ಅಂದೆ. ನಿಮ್ಮ ಹೋರಾಟದ ಬಗ್ಗೆ ನನ್ನ ಮಗಳು ಎಲ್ಲ ಹೇಳಿದ್ದಾಳೆ. ಅದೆಲ್ಲ ಮಾಮೂಲಿ ಬಿಡಿ. ನಮ್ಮ ದೇಶಕ್ಕೆ ನಿಮ್ಮಂತ ಯುವಕರ ಅವಶ್ಯಕತೆ ತುಂಬಾ ಇದೆ. ನಿಜವಾಗಿಯೂ ನಿಮ್ಮ ಸಾಹಸ ಮೆಚ್ಚುವಂತದ್ದು. ದೊಡ್ಡ ಮಾತು. ಅಂದಾಗ ಎಲ್ಲಿ ಫಿಗರ್ ಕಾಣಿಸ್ತಿಲ್ಲ? ಅಂದ್ರೆ ನಿಮ್ ಮಗಳು ಕಾಣಿಸ್ತಿಲ್ಲ ಓ ಸವಿತಾನ ಅವ್ರಜ್ಜಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಊರ್ಗ್ ಹೋಗಿದ್ದಾಳೆ. ಓಹ್. ನೀವು ಬರೋದು ಗೊತ್ತಿರಲ್ಲ ನೋಡಿ, ನಾಳೆ ಬಂದ್ಬಿಡ್ತಾಳೆ. ಆಯ್ತು ಬಿಡಿ. ಸರ್ ಯಾರೋ ಬಂದ್ರು ಅಂತ ಕಾಣುತ್ತೆ. ಒಂದ್ ನಿಮಿಷ. ಕ್ಯಾರಿಯನ್. ಗುಲ್ಕನ್ ಹುಡುಗಿ ನಮ್ಮೇಲೆ ಬಣ್ಣ ಕಟ್ಟಿ ಏನೇನೋ ಹೇಳ್ಬಿಡ್ತಾಳೆ. ಈ ವೈ ನೈಸ್ ಹಾಕ್ಬಿಟ್ಟು ನಮ್ಮ ಮಾವನ್ ಮಾಡ್ಕೊಂಡ್ಬಿಡ್ಬೇಕು. ಬಯಸದೆ ಬಂದ ಭಾಗ್ಯ. ಯಾರು? ನಮಸ್ಕಾರ ಸರ್. ನಾಯಕವ್ರ ಮನೆ ಇದೆ ತಾನೆ? ಸಮಾಜ ಸುಧಾರಣೆ ಮಣ್ಣು ಮಸಿ ಮೇರೆಲ್ಲ ಸಿನಿಮಾ ತೆಗೆದಿ ಅಂತ ಹೇಳಿ ನನ್ನ ಮಗನ್ ತಲೆ ಕೆಡಿಸಿರೋ ನಿರ್ದೇಶಕ ಇವನೇ ಇರಬೇಕು. ಸರ್ ಸಮಾಜ ಸುಧಾರಕರು ನೀವೇನಾ? ಹೌದು. ನಿಮ್ ಮಗಳು ನನ್ನ ಬಗ್ಗೆ ಎಲ್ಲ ಹೇಳಿರ್ಬೇಕಲ್ಲ. ಹೇಳಿದಾಳೆ. ನೀನೆಂತ ಮನೆ ಹಾಳ ಅಂತ ನನಗೆ ಹೇಳಿದಾಳೆ. ಇದೆ ಸರ್. ನಡಿಯ ಆಚೆಗೆ. ಸರ್, ನನ್ನ ಮಾತು ಕೇಳಿ ಸರ್. ಬ್ಯಾಗ್ ತಗಲಾಕೊಂಡು ಬಂದ್ಬಿಟ್ರೆ ಸರ್, ಸಮಾಜ ಸರ್. ಸುಧಾರಕ ಆಗುತ್ತೆ. ಯಾರು ಎಕ್ತಾ ಇರಂಗಿದ್ದಾರೆ? ಸರ್ ಸರ್ ನನ್ನ ಮಾತು ಕೇಳಿ ಸರ್. ನಾನು ಆ ಥರ ಮನುಷ್ಯ ಅಲ್ಲ ಸರ್. ಸರ್ ಇನ್ನೊಂದ್ಸಲ ಇನ್ನೊಂದಿನ ನನ್ನ ಮನೆ ಬಾಕ್ಲಿಗೆ ಏನಾದ್ರು ಕಾಲಿಟ್ಬಿಟ್ರೆ ಕೈ ಕಾಲು ಕತ್ತರಿಸಿ ಹಾಕ್ಬಿಡ್ತೀನಿ. ಸಮಾಜ ಸುಧಾರಕ ಅಂತೆ, ಸಮಾಜ ಸುಧಾರಕ. ಸರ್ ನೋಡ್ರಿ ಇವನು ಯಾರೋ, ಇವನು ಏನೋ ಹೊಸಾಲಿ ಸಿನಿಮಾ ಮಾಡ್ತಾನಂತೆ. ನನ್ನ ಮಗನ್ ತಲೆ ಕೆಡಿಸ್ಬಿಟ್ಟಿದ್ದಾನೆ. ಇಂಥ ಪುಂಡು ಪೊಗ್ರಿಗಳೆಲ್ಲ ಬಂದು ಸಮಾಜ ಸುಧಾರಕ ಅಂತ ಹೇಳ್ತಾರೆ. ನಿಜವಾದ ಸಮಾಜ ಸುಧಾರಕರು ಅಂದ್ರೆ ನೀವು. ಇಟ್ಸ್ ಓಕೆ ಸರ್. ನೀವು ಮಾತ್ರ ಎಕ್ಸೈಟ್ ಆಗಬಾರ್ದು. ನಾನು ಬರಲ್ಲ ಸರ್. ಮತ್ತೆ ಕಾಫಿ? ಪರವಾಗಿಲ್ಲ ಸರ್. ನಿಮ್ ಮಗಳು ಬಂದ್ಮೇಲೆ ಮತ್ತೆ ನಾನು ಬರ್ತೀನಿ ಸರ್. ನಾಳೆ ನೀವು ಖಂಡಿತ ಬರಲೇಬೇಕು. ಸರ್ ನಮ್ ಸವಿತಾ ಅಜ್ಜಿ ಅಂತ ಬಂದ್ಬಿಡ್ತಾಳೆ. ನೀವು ಬರಬೇಕು, ಊಟ ಮಾಡ್ಕೊಂಡು ಹೋಗ್ಬೇಕು. ಖಂಡಿತ ಸರ್ ಬರ್ತೀನಿ. ತಪ್ಪಿಸಬಾರ್ದು. ಇಲ್ಲ ಸರ್. ಏನೇ ಇದು? ನಾವೇನೋ ಆಗುತ್ತೆ ಅನ್ಕೊಂಡ್ವಿ, ಅದಿನ್ನೇನೋ ಆಗೋಯ್ತಲ್ಲ. ನನಗ್ ಗೊತ್ತು ಕಣೆ, ಈ ಪೋಲಿಗಳ ಕಥೆ ಎಲ್ಲ ಏನೋ ಪ್ಲಾನ್ ಮಾಡಿದನ್ ನೋಡು. ನಾನೇನು ಮಾಡ್ಲಿಲ್ಲ. ನಿನ್ನೆ ಅವ್ರ ಮನೆಗೆ ಹೋದ್ನಾ, ನಮ್ಮ ಮಾವ ಇದಾನಲ್ಲ, ನಾನು ಕಂಡ್ರದ್ ಎಷ್ಟು ಪ್ರೀತಿನೋ ಏನೋ. ಅಕಸ್ಮಾತ್ ಏನಾದ್ರೂ ಅವ್ರ ಮಗಳು ಪಕ್ಕದಲ್ಲಿ ಇದ್ಬಿಟ್ಟಿದ್ರೆ ಅಡಿಗೆ ಮನೆಯಲ್ಲೋ ಬಚ್ಚಲ್ ಮನೆಯಲ್ಲೋ ಎಲ್ಲ ಅಲ್ಲೇ ಮದುವೆ ಮಾಡಿಸ್ಬಿಡ್ತಿದ್ದ. ಅಯ್ಯ ಅವರು ಸರ್ವಿಸ್ ಅಲ್ಲಿ ಇದಾರ ಇಲ್ಲ ರಿಟೈರ್ಡ್ ಆಗಿದಾರ? ಅಯ್ಯ ರಿಟೈರ್ಡ್ ಆಗ್ಬಿಟ್ಟಿದ್ದಾರೆ ಅಯ್ಯ. ಹಂಗಾದ್ರೆ ಅಷ್ಟೇ ಬಿಡಯ್ಯ. ಯಾಕಯ್ಯ? ಅಯ್ಯ ಮೊದ್ಲೇ ಅವರು ರಿಟೈರ್ಡ್ ಸ್ಕೂಲ್ ಮೇಸ್ಟ್ರು. ಹಾ. ಖರ್ಚಿಗೆ ಕಾಸಿಲ್ಲ. ಯಾವನಾದ್ರೂ ಬಕ್ರನ್ಗೆ ವರದಕ್ಷಿಣೆ ಇಲ್ದೇನೆ ಅವ್ರ ಮಗಳನ್ನ ತಳ್ಬೇಕು ಅಂತ ಕಾಯ್ತಾ ಇದ್ರು. ನೀನ್ ಸರಿಯಾಗಿ ಬಕ್ರನ್ ತರ ಸಿಗಾಕೊಂಡ್ಬಿಟ್ಟಿದ್ಯಾ. ಹೋಗಿ ಹೋಗಿ ನಮ್ ಲವ್ ಸ್ಟೋರಿನ ತಮ್ಮ ಹತ್ರ ಹೇಳ್ದಲ್ಲ, ನಮ್ ಕೆರ ತಗೊಂಡ್ ನಾವೇ ಹೊಡ್ಕೋಬೇಕು. ನಾಳೆ ಬೇರೆ ಊಟಕ್ಕೆ ಬಾ ಅಂತ ಹೇಳವ್ರಿ. ಅಲ್ಲಿ ನನಗೋಸ್ಕರ ಏನೇನು ಕಾದಿದೀವೋ ಚೆನ್ನಂಗಪ್ಪ. ಹಲೋ ಅಪ್ಪ, ಅದೇ ನಾನ್ ಹೇಳಿದ್ದಲ್ಲ ಕುಮಾರು, ನಾಳೆ ಸವಿತಿ ನೋಡಕ್ ಬರ್ಬಹುದು. ಏನಮ್ಮ ನೀನ್ ಹೇಳ್ತಾ ಇರೋದು? ಇವತ್ತೇ ಬಂದಿದ್ರಮ್ಮ. ಹಾ, ಬಂಗಾರ ಅಂತ ಹುಡುಗ. ಸವಿತು ನೋಡಕ್ ಆಗ್ಲಿಲ್ಲ, ಊರ್ಗ್ ಹೋಗ್ಬಿಟ್ಟಿದ್ರಲ್ಲ. ಸ್ವಲ್ಪ ಕಪ್ಪು ಆದ್ರೇನು, ಕಪ್ಪು ಕಸ್ತೂರಿ ಅಲ್ವಾ. ನಾಳೆ ಮತ್ತೆ ಬರ್ತಾರಂತೆ. ಒಳ್ಳೆ ವ್ಯಕ್ತಿ. ಗಡ್ಡ ಇಲ್ದಿದ್ರೆ ಇನ್ನೂ ಚೆನ್ನಾಗ್ ಕಾಣ್ತಿದ್ರು. ಗಡ್ಡನೂ ಇಲ್ಲ, ಯಾತ್ರದೂ ಇಲ್ಲ. ಒಳ್ಳೆ ನೀಟಾಗಿ ಶೇವ್ ಮಾಡ್ಕೊಂಡ್ಬಿಟ್ಟಿದ್ರಮ್ಮ. ಈ ವಿಚಾರವಾದಿಗಳೇ ಇಷ್ಟು. ಹುಡುಗಿಯರ ವಿಷಯದಲ್ಲಿ ಆಚಾರ ವಿಚಾರ ಎಲ್ಲ ಬಿಟ್ಬಿಡ್ತಾರೆ. ಅಪ್ಪ, ಏನೋ ಎಡವಟ್ಟಾಗಿದೆ. ಎಡವಟ್ಟು? ಏನ್ರಿ ಇದು ಕುಮಾರ್? ಅಯ್ಯೋ ಅದು ಅವಳು ನೋಡಿದ್ರೆ ಗಡ್ಡ ಇತ್ತು ಅಂತಾಳೆ, ಇವನಿಗೆ ಇರ್ಲಿಲ್ಲ. ಏನಿದು? ನಿನ್ನೆ ಸವಿತಾ ಇಲ್ದೆ ಸೀನು ಚಿತ್ರಾನ್ನ ಇದ್ದಂಗಿತ್ತು. ಇವತ್ತು ಅವಳೇನಾರ ಮಿಕ್ಸ್ ಆಗ್ಬಿಟ್ರೆ ಚಂಪಾಕಲಿ ಆಗೋಗ್ಬಿಡ್ತಿ. ಒಳಗಡೆ ಏನೇನು ಕಾದಿದ್ಯೋ ಸಾರ್? ನೋಡಿ ಏನ್ ಸ್ಟೈಲ್ ಆಗಿ ಹೋಗ್ತಿದ್ದಾನ ಅವನು. ಹೋಗ್ಲಿ ಹೋಗ್ಲಿ. ನಮಸ್ಕಾರ. ನಮಸ್ಕಾರ.
ಬರ್ಬೇಕು thank ಬರ್ಬೇಕು ನಿಮಗೋಸ್ಕರ ಎಲ್ಲ ಸಿದ್ಧತೆ ಮಾಡ್ಕೊಂಡು ಕಾಯ್ತಾ ಇದೀವಿ ಬನ್ನಿ ಬನ್ನಿ. ಅಯ್ಯಯ್ಯೋ ಅಯ್ಯಪ್ಪ ಸವೆ ಅಯ್ಯಯ್ಯೋ ಅಯ್ಯಪ್ಪ ಅಯ್ಯೋ ರೇ ಅಯ್ಯಮ್ಮ ಅಯ್ಯೋ ನಾಯಿ ಹೊಡೆದಂಗೆ ಹೊಡೆದಲ್ಲ ಅಬ್ಬಪ್ಪ. ಇನ್ನೊಂದು ಸಾರಿ ಸುಳ್ಳು ಹೇಳ್ಕೊಂಡು ನೀನು ನಮ್ಮನೆ ಕಡೆ ತಲೆ ಹಾಕಿದ್ಯೋ ಹುಟ್ಟಿಲ್ಲ ಅನ್ನಿಸ್ಬಿಡ್ತೀನಿ. ಹೆಣ್ಣು ಮಕ್ಳಿರೋ ಮನೆ ಅಂದ್ರೆ ಏನೋ ತಿಳ್ಕೊಂಡಿದ್ಯಾ? ಇವಳೇನೇನೋ ನೀನ್ ಸವಿತಾ? ಅಲ್ಲ ತಂದೆ. ಏಯ್, ಅಯ್ಯೋ ಏನಿದು ಅನ್ಯಾಯ? ಅವ್ನು ನಿನ್ನ ರೌಡಿಗಳಿಂದ ಕಾಪಾಡ್ದ, ಅದಕ್ಕಿಂತ ಶಿಕ್ಷೆನಾ? ಹುಡುಗಿದ್ನ ಗೋಡ್ ಹುಯ್ಕೊಳ್ಳೋರ್ಗೆಲ್ಲ ಈ ಶಿಕ್ಷೆ ಆಗ್ಲೇಬೇಕು. ದಿಸ್ ಇಸ್ ಟೂ ಮಚ್. ಏಯ್ ಅಯ್ಯೋ ಅಯ್ಯ ಅಯ್ಯಯ್ಯೋ ನೋವಾಗುತ್ತೇನಯ್ಯ? ಇಲ್ಲ ಮುಲ್ಮುಲ ಅಂತ ಇದೆ. ಯಾಕಯ್ಯ? ಅಮ್ಮ ಹೆಂಗಾಯ್ತಯ್ಯ? ಏನು ಅಂತ ಹೇಳಿ ಆ ಹುಡುಗಿ ಸವಿತಾ ಅಡ್ರೆಸ್ ಕೊಟ್ಲು. ನಾನ್ ದ್ರಾಬೆ ತರ ಕಳ್ದಾಕ್ಬಿಟ್ಟೆ. ಏನೋ ಹುಡ್ಕನಂತ ಯಾರ್ದೋ ಮನೆಗೆ ಹೋದೆ. ಅವನು ಹೆಡ್ ಬೈಸ್ಟ್ರಂತೆ. ಅದ್ ಯಾವ ರೇಷನ್ ಡಿಪೋ ಅಕ್ಕಿ ತಿಂತಾನೋ ಏನೋ ಬಾಕ್ಲ ಹಾಕೊಂಡ್ ಬೂಟ ಚಿತ್ರಾನಾಗ್ ಹೋಗ್ಬಿಟ್ಟೆ. ಅಯ್ಯ ಅಯ್ಯ ಅಯ್ಯ. ಹೆಂಗಾದ್ರೂ ಮಾಡಿ ನಮ್ ಲವರ್ನ ಹುಡ್ಕೋ ಬಗೆ ಹೇಳಯ್ಯ. ಕಾರವಾರ ಏನು ಬಾಂಬೆನ ಇಲ್ಲ ಹಾಲಿವುಡ್? ಇರೋದ್ 500 ಮನೆ, ಅಯ್ಯೋ. ಇರೋದ್ 300 ಫೋನು. ಅಯ್ಯಯ್ಯೋ. ಎಲ್ಲಾ ನಂಬರ್ಗೂ ಒಂದೊಂದ್ಸಲ ತಿರುಗಿಸಿದ್ರೆ ನಿನ್ ಲವರು ಯಾವ್ದೋ ಒಂದ್ ನಂಬರ್ ಅಲ್ಲಿ ಸಿಗಾಕೋತಾಳೆ ಕಣಯ್ಯ. ಒಂದೊಂದ್ಸರಿ ನಿಮ್ಗೂ ವರ್ಕೌಟ್ ಆಗ್ತದೆ ಕಣಯ್ಯ. ಯಾವ್ದಯ್ಯ? ಬ್ರೈನು. ಈ ಆಳಾದ ಕೃಷ್ಣ ಫೋನ್ ನಲ್ಲಿ ಸವಿತಾ ಅನ್ನೋ ಮ್ಯಾಟ್ರನ್ನ ಹುಡ್ಕಕ್ಕೆ ಐಡಿಯಾನು ಕೊಟ್ಟ. ಐಡಿಯಾ ಅಂತೂ ಸೂಪರ್. ಆದ್ರೆ 7 ಜನ ಮಕ್ಕುಗ್ದವ್ರೆ. 8ನೇದು ಕಡೆ ಟ್ರೈ ಮಾಡ್ಬಿಡದ. ಸವಿತಾ ಕೃಷ್ಣಮೂರ್ತಿ ಫಿಕ್ಸು. ಹಲೋ, ವಾಯ್ಸ್ ಸೂಪರ್ ಆಗಿದೆ. ಮೋಸ್ಟ್ಲಿ ಇವಳು ಆ ಸವಿತಾನ ಇರ್ಬೇಕು. ಹಲೋ ಸವಿತಾ ಅವ್ರ? ಮಾತಾಡ್ತಿದ್ದೀನಿ. ಅವ್ರ ಸವಿತಾ ಅವ್ರೆ, ನಾನ್ ನೆನ್ಪಿದ್ಯಾ ನಿಮ್ಗೆ? ಯಾರು? ಅದೇ ರೀ ಫ್ಯಾಷನ್ ಶೋ ಫೈಟಿಂಗು ನೀವು ರೋಜಾವ ಕೊಟ್ಟಿದ್ದು. ನೀನಿನ್ನು ನಿನ್ ಹಳೆ ಚಾಳಿ ಬಿಟ್ಟಿಲ್ವಾ? ಯಾವ ಚಳಿ? ಏಯ್, ನೀನ್ ಹೀಗೆ ಪದೇ ಪದೇ ಫೋನ್ ಮಾಡ್ತಿದ್ರೆ ಫೋನ್ ಟ್ರ್ಯಾಪ್ ಮಾಡಿಸಿ ಪೊಲೀಸ್ನವ್ರು ಹೇಳಿ ಬಂಧಿಸ್ಬೇಕಾಗುತ್ತೆ. ಸಾರಿ, 8 ಕಾಲ ಮಿಸ್ ಆಗೋಯ್ತು. ಹೆಂಗಯ್ಯ ಈ ಸವಿತನ್ ಕನ್ನಡಿಯ ಬಗ್ಗೆ? ಶರಾಬಿ ಪಿಕ್ಚರ್ ಅಮಿತಾಬ್ ಬಚ್ಚನ್ ಜಯಪ್ರದ ಹುಡುಕ್ತಾನಲ್ಲ, ಹಂಗ್ ಹುಡುಕ್ಬಿಟ್ರೆ ಛೇ ಡಬ್ಬಾಸಿನ್ ಬೇಡ. ದೂರವಾಣಿಯಲ್ಲಿ ಹೆಣ್ಣು ಮಕ್ಕಳನ್ನು ಚುಡಾಯಿಸಿದ ವ್ಯಕ್ತಿಗೆ 3 ತಿಂಗಳು ಸಜಾ. ಈ ಫೋನ್ ಸೀದೆ ಬೇಡ. ಅಷ್ಟೊಂದು ಪ್ರಾಬ್ಲಮ್ ಕೊಡೋ ಹುಡುಗಿನ್ ನೆನ್ಸ್ಕೊಂಡು ಯಾಕಿಂಗ್ ಹುಚ್ಚಾಗಿದ್ಯಾ? ಮೊದ್ಲು ಫ್ರಿಡ್ಜ್ ನಲ್ಲಿರೋ ಲವ್ ಹೂನ ತೆಗೆದು ಬ್ರಿಡ್ಜ್ ಮೇಲಿಂದ ಬಿಸಾಕು. ಅಯ್ಯ, ಕಾರವಾರದಲ್ಲೇನು ಹುಡುಗಿರ್ ಕಮ್ಮಿನ? 100 ಸಾವಿರಾರು ಬಣ್ಣದ ಹೂಗಳು ಸಿಗ್ತವೆ ಗೊತ್ತಾ? ನೋಡಯ್ಯ, ಆ ಕೃಷ್ಣ ಪರಮಾತ್ಮ 16,000 ಜನ ಹುಡುಗಿರ್ನ ಸೆಟಪ್ ಮಾಡ್ಕೊಂಡಿರ್ಬೋದು. ಆದ್ರೆ ಈ ರವಿಗೆ ಅವಳೊಬ್ಳೆ ನೋಡು. ಅವಳು ಬರೀ ಹೂವಲ್ಲ, 100 ಹೂಗಳು ತುಂಬಿರೋ ಹೊಂಬಾಳೆ. ಅಯ್ಯ, ಒಂಬಾಳೆನೋ ಕಟ್ಟಳೆನೋ, ನೀವಂತೂ ಅವಳನ್ನ ನಿಮ್ಮ ಹೃದಯದಲ್ಲಿ ಸೆಟಪ್ ಮಾಡ್ಕೊಂಡು ನಮ್ಮಿದಕ್ಕೆ ಕಟಪ್ ಮಾಡ್ತಾ ಇದ್ದೀರಾ. ಅಯ್ಯ, ನಾವಿನ್ನ ಬರ್ಬೋದಾ? ಇನ್ನ ಇಲ್ಲೇ ಇದ್ದೀರಾ? ಇಂಥ ಡಬ್ಬಾ ನನ್ನ ಮಗ ನಮ್ ಜೊತೆ ಇದ್ರೆ ನಮ್ ಲವ್ ಎಲ್ಲ ವ್ಯಾನಿಶ್ ಆಗ್ಬಿಡುತ್ತೆ.